ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಒಂದೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ನಮ್ಮ ಫೋನಿಗೆ ಏನೇನೋ ಟೆಕ್ನಾಲಜಿನ ತಗೊಬರ್ತಾರೆ. AI ತಗೊಂಬಂದಿದ್ದಾರೆ. DSLR ಲೆವೆಲ್ಗೆ ನಮ್ಮ ಫೋನಲ್ಲೇ ಫೋಟೋಸನ್ನು ಕ್ಯಾಪ್ಚರ್ ಮಾಡಬಲ್ಲಂಥ ಟೆಕ್ನಾಲಜಿ ಎಲ್ಲ ಇದೆ. ಆದರೆ ನಾವೊಂದು ಫೋನನ್ನು ಕಳ್ಕೊಂಡ್ರೆ ಆ ಕಳ್ಕೊಂಡಂಥ ಫೋನ್ ಸ್ವಿಚ್ ಆಫ್ ಆಗಿದ್ರೂ ಸಹ ನಾವು GPS ಮುಖಾಂತರ ಆ ಫೋನನ್ನು ಹುಡುಕಬಹುದಾದಂಥ ಒಂದು ಟೆಕ್ನಾಲಜಿಯನ್ನು ಫೀಚರ್ನ ಯಾಕೆ ತಗೋಬರೋಕ್ಕಾಗಲ್ಲ? ಅದೇನು ಅಷ್ಟೊಂದು ಕಷ್ಟನಾ? ನನಗೇನೋ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಬಟ್ ಆದರೂ ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳದನ್ನು ತಗೊಂಬಂದಿಲ್ಲ. ಈವನ್ ಆಪಲ್ನವರು ತಂದಿಲ್ಲ, ಸ್ಯಾಮ್ಸಂಗ್ ಅವರು ತಂದಿಲ್ಲ, ಯಾವ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅವರು ಕೂಡ ಆ ಒಂದು ಫೀಚರ್ನ ಕೊಟ್ಟಿಲ್ಲ. ಸಣ್ಣ ಪುಟ್ಟ ಅಪ್ಡೇಟನ್ನು ಕೊಡ್ತಾರೆ. ಅದು ಯಾವ ರೀತಿ ಅಂದರೆ, ಮೊನ್ನೆ ಆ್ಯಂಡ್ರಾಯ್ಡ್ನಲ್ಲಿ ಒಂದು ಹೊಸ ಫೀಚರ್ ಬಂತು. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ, ಕಳ್ಳ ಏನಾದರೂ ನಿಮ್ಮ ಫೋನ್ನ ಕಿತ್ಕೊಂಡ್ರೆ ಅದು AI ಮುಖಾಂತರ ಒಂದು ಮೋಷನ್ನ ಡಿಟೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಫೋನನ್ನು ಲಾಕ್ ಮಾಡುತ್ತಂತೆ. ಆಯಿತಾ? ನಿಮ್ಮ ಫೋನನ್ನು ಲಾಕ್ ಮಾಡುವಂಥ ಫೀಚರ್ ಕೊಡ್ತಾರೆ. ಮತ್ತು ರಿಮೋಟ್ಲಿ ನಿಮ್ಮ ಫೋನನ್ನು ವೈಪ್ ಮಾಡುವಂಥದ್ದು, ಅಂದರೆ ನಿಮ್ಮ ಫೋನನ್ನು ರಿಮೋಟಾಗಿ ರೀಸೆಟ್ ಮಾಡುವಂಥ ಫೀಚರ್ ಎಲ್ಲ ಕೊಡ್ತಾರೆ. ನಿಮ್ಮ ಫೋನ್ ಆನ್ ಆಗಿದ್ದರೆ, ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗಿದ್ದರೆ ನೀವು ಆರಾಮಾಗಿ ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಫೋನ್ನ ಹುಡುಕ್ಬೋದು. ಆ ರೀತಿ ಫೀಚರ್ ಎಲ್ಲ ಇದೆ. ಆದರೆ ನಿಮ್ಮ ಫೋನ್ ಸ್ವಿಚ್ ಆಫ್ ಆಯಿತು ಅಂದರೂ ಕೂಡ ರಿಮೋಟ್ಲಿ ನೀವು GPS ಮುಖಾಂತರ ನಿಮ್ಮ ಫೋನ್ನ ಹುಡ್ಕೋ ರೀತಿ ಇದ್ದಿದ್ರೆ ಯಾವ ರೀತಿ ಇತ್ತು ಯೋಚನೆ ಮಾಡ್ಕೊಳ್ಳಿ. ಹೌದು, ಈ ಒಂದು ಫೀಚರ್ ಕೊಟ್ಟರೆ ಕೆಲವೊಂದು ಡ್ರಾಬ್ಯಾಕ್ಗಳು ಸಹ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫೋನ್ ಸ್ವಿಚ್ ಆಗಿದ್ದಾಗಲೂ ಕೂಡ ಇಂಟರ್ನಲ್ಲಿ ಅದು ಕೆಲಸವನ್ನು ಮಾಡಬೇಕು ಅಂದರೆ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ, ಒಪ್ಕೋತೀನಿ. ಇದರಿಂದ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರಲ್ಲ ಅಂತ ಕಂಪ್ನಿಗಳು ಹೇಳ್ಬೋದು, ಒಪ್ಕೋತೀನಿ. ಆಯಿತಾ? ಆದರೆ ಈ ಫೀಚರ್ನ ಒಂದು ಆಪ್ಷನಲ್ ಫೀಚರಾಗಿ ಯಾಕೆ ಕೊಡಬಾರ್ದು? ನಾವು ಬೇಕು ಅಂದರೆ ಆ ಒಂದು ಫೀಚರ್ನ ಆನ್ ಮಾಡಿಕೊಳ್ಳುವಂಥ ಒಂದು ಆಪ್ಷನ್ ಆಗಿ ಕೊಡಬಾರ್ದು. ನಾವು ಬೇಕು ಅಂದರೆ ಅಕ್ಸೆಪ್ಟ್ ಮಾಡಿ, ಹೌದು ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗುತ್ತೆ, ಬಟ್ ಸ್ಟಿಲ್ ನನ್ನ ಫೋನ್ ಕಳೆದೋಯ್ತು ಅಂದರೆ ಸಿಗುತ್ತಲ್ಲ, ಪರವಾಗಿಲ್ಲ ಬಿಡು. ಫೋನ್ ಸ್ವಿಚ್ ಆಫ್ ಆಗಿದ್ರು ಸಹ ಒಂದು ಸಣ್ಣ ಅಮೌಂಟ್ನ ಬ್ಯಾಟ್ರಿ ಏನಾದ್ರು ಯೂಸ್ ಮಾಡ್ಕೋತಾ ಇದೆ ಅಂತ ಅಂದರೆ ನನಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ. ಅದರೊಳಗಡೆನೂ ಕೂಡ ಅವರು ಪ್ರಾಪರಾಗಿ ಸೇಫ್ಟಿ ಸೆಕ್ಯೂರ್ ಫೀಚರ್ ಎಲ್ಲ ಕೊಟ್ಟರೆ ಏನು ಪ್ರಾಬ್ಲಮ್ ಇದೆ? ಬಟ್ ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳದನ್ನು ಕೊಡಲ್ಲ. ಏನಕ್ಕೆ? ನೀವು ಫೋನ್ ಕಳ್ಕೊತೀರಾ, ಕಳ್ಕೊಂಡ್ಬಿಟ್ಟು ನಿಮಗೆ ಫೋನ್ ಸಿಕ್ಬಿಟ್ರೆ ಮತ್ತೆ ಅದೇ ಫೋನ್ ಯೂಸ್ ಮಾಡ್ತೀರಾ. ಕಳೆದೋಗಿ ಸಿಕ್ಕಿಲ್ಲ ಅಂದರೆ ನೀವು ಮತ್ತೆ ಹೊಸ ಫೋನ್ ತೊಗೋಬೇಕಾಗುತ್ತಲ್ಲ. ಆ ಬ್ರ್ಯಾಂಡ್ಗಳಿಗೆ ತಾನೇ ಅಡ್ವಾಂಟೇಜು. ನಿಮಗೆ ಯಾಕೆ ಆ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಫೋನ್ ಹುಡುಕೊಡ್ತಾರೆ? ಇಷ್ಟೇ ಫಂಡ ನಂಗೆ ಅನ್ನಿಸ್ದಂಗೆ. ಸಿಂಪಲ್. ಈ ಕಾರಣದಿಂದ ನಂಗೆ ಅನ್ನಿಸ್ದಂಗೆ ಫ್ಯೂಚರ್ನಲ್ಲೂ ಸಹ ಯಾವ ಬ್ರ್ಯಾಂಡ್ಗಳು ಕೂಡ ಈ ಒಂದು ಫೀಚರ್ ತರದೇ ಇರಬಹುದು. ಬಟ್ ಕೆಲವೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಫೇಕ್ ಪವರ್ ಆಫ್ ಅಪ್ಲಿಕೇಶನ್ನು. ನಿಮ್ಮ ಫೋನ್ ನೀವೇನಾದರೂ ಕಳ್ಕೊಂಡ್ರೆ ಅಥವಾ ಬೇರೆ ಯಾರಾದರೂ ನಿಮ್ಮ ಫೋನ್ನ ಕದ್ದರೆ ಅವರು ಆ ಫೋನ್ನ ಸ್ವಿಚ್ ಆಫ್ ಮಾಡಿದ್ರೆ ಏನಪ್ಪ ಆಗುತ್ತೆ ಅಂದರೆ, ಆ ಒಂದು ಅಪ್ಲಿಕೇಶನ್ನು ಫೇಕಾಗಿ ಫೋನ್ ಸ್ವಿಚ್ ಆಫ್ ಆಗ್ತಾ ಇದೆ ಅಂದ್ಬಿಟ್ಟು ಒಂದು ಏನು ಸ್ವಿಚ್ ಆಫ್ ಆದಾಗ ಲೋಗೋ ಎಲ್ಲ ತೋರಿಸುತ್ತೆ ಫೋನಲ್ಲಿ, ಆ ರೀತಿ ಒಂದು ಸ್ಕ್ರೀನ್ನ ತೋರಿಸ್ಬಿಟ್ಟು ಫೋನ್ ಸ್ಕ್ರೀನ್ನ ಆಫ್ ಮಾಡುತ್ತೆ. ಬಟ್ ಇಂಟರ್ನಲ್ಲಿ ಅದು GPS, ಇಂಟರ್ನೆಟ್ಟು ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇರುತ್ತೆ. ಆಯಿತಾ? ಸೊ ಈ ಟೈಮಲ್ಲಿ ನೀವು ಫಾಸ್ಟಾಗಿ ನಿಮ್ಮ ಫೋನ್ನ ಹುಡುಕ್ಬಿಡ್ಬೋದು. ಆಯಿತಾ? ಕಳ್ಕೊಂಡಿದ್ದು ಗೊತ್ತಾದ ತಕ್ಷಣ ಬೇರೆಯವ್ರ ಫೋನಲ್ಲಿ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿಬಿಟ್ಟು GPS ಮುಖಾಂತರ ಆ ಫೋನ್ನ ಟ್ರ್ಯಾಕ್ ಮಾಡ್ಬೋದು. ಇನ್ನೂ ಕೆಲವೊಂದು ಅಪ್ಲಿಕೇಶನ್ ಇದೆ. ಯಾರಾದರೂ ನಿಮ್ಮ ಫೋನ್ನ ಆಫ್ ಮಾಡಿದ್ರೆ ಪ್ರತಿ ಸಲ ನಿಮ್ಮ ಫೋನ್ ಆಫ್ ಆದಾಗ ಒಂದು ಮೆಸೇಜನ್ನು ಕಳಿಸುತ್ತಂತೆ, ಲೊಕೇಶನ್, ಒಂದು ಫೋನ್ ಲೊಕೇಶನ್ನ. ಫೋನ್ ಆನ್ ಆದಾಗ, ಆಫ್ ಆದಾಗ. ಆಯಿತಾ? ಸೊ ಯಾವ ಒಂದು ಬ್ಯಾಕಪ್ ಫೋನ್ ನಂಬರ್ ಕೊಟ್ಟಿರ್ಬೇಕು ಮುಂಚೆನೇ ನೀವು. ಸೊ ಅದನ್ನು ಪಟ್ ಅಂತ ಒಂದು ಮೆಸೇಜನ್ನು ಕಳಿಸುತ್ತೆ. ಸೊ ಈ ಜಾಗದಲ್ಲಿದೆ, ಅಥವಾ ಬೇರೆ ಸಿಮ್ ಹಾಕಿದ್ರೆ ಆ ಒಂದು ಫೋನಿಗೆ ಈ ನಂಬರ್ ಈ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಈ ರೀತಿ ಕೆಲವೊಂದು ಮೆಸೇಜನ್ನು ಕಳಿಸುವಂಥ ಅಪ್ಲಿಕೇಶನ್ಗಳೆಲ್ಲ ಇದ್ದಾವೆ. ಇತ್ತೀಚೆಗೆ ಕೆಲವೊಂದು ಫೋನ್ ಬ್ರ್ಯಾಂಡ್ಗಳು, ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಎಲ್ಲ ಫೋನ್ ಬ್ರ್ಯಾಂಡ್ಗಳು ಕೂಡ ಈ ಫೀಚರ್ ಕೊಟ್ಟಿದ್ದಾರೆ. ಸ್ಯಾಮ್ಸಂಗಲ್ಲಂತೂ ಇದೆ. ಸೊ ಇದೇನಪ್ಪ ಮಾಡುತ್ತೆ ಅಂದರೆ, ನೀವು ಫೋನ್ನ ಸ್ವಿಚ್ ಆಫ್ ಮಾಡಬೇಕು ಅಂದರೆ ಫೋನ್ನ ಅನ್ಲಾಕ್ ಮಾಡಬೇಕು. ಆಯಿತಾ? ಸೊ ಅನ್ಲಾಕ್ ಟು ಪವರ್ ಆಫ್ ಅಂತ ಒಂದು ಫೀಚರ್ ಇರುತ್ತೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಇದ್ದರೆ ಆನ್ ಮಾಡ್ಕೊಳ್ಳಿ. ಸೊ ಇದೇನಪ್ಪ ಅಂತ ಅಂದರೆ, ಕಳ್ಳರಿಗೆ ಅಥವಾ ನೀವು ಫೋನ್ ಕಳ್ಕೊಂಡ್ರೆ ಯಾರಿಗೆ ಸಿಕ್ಕಿರುತ್ತವರು ಫೋನ್ ಸ್ವಿಚ್ ಆಫ್ ಮಾಡೋದಕ್ಕಾಗಲ್ಲ. ನೀವು ಫೋನ್ ಸ್ವಿಚ್ ಆಫ್ ಮಾಡಬೇಕು ಅಂದರೆ ಫೋನ್ ಅನ್ಲಾಕ್ ಮಾಡಬೇಕು. ಅವನಿಗೆ ಪಾಸ್ವರ್ಡ್ ಗೊತ್ತಿರಲ್ವಲ್ಲ. ಇದನ್ನು ಕೂಡ ಬೈಪಾಸ್ ಮಾಡ್ತಾರೆ ಕೆಲವು ಜನ. ಬುದ್ಧಿವಂತಿದ್ರೆ ಅನ್ಲಾಕ್ ಮಾಡದೇನೂ ಕೂಡ ಫೋನ್ನ ಸ್ವಿಚ್ ಆಫ್ ಮಾಡುವಂಥ ಟ್ರಿಕ್ಗಳೆಲ್ಲ ಇದಾವೆ. ಆಯಿತಾ? ಬಟ್ ಸ್ಟಿಲ್ ಎಮರ್ಜೆನ್ಸಿಗೆ ನೀವೊಂದು 2-3 ಸೆಕೆಂಡ್ ಮುಂಚೆ ಫೋನ್ ಕಳ್ಕೊಂಡಿದ್ದೀರಾ ಅಂದರೆ ಪಟ್ ಅಂತ ಇನ್ನೊಂದು ಫೋನ್ ತೊಗೊಂಡು ನೀವು ಫೋನ್ ಇಟ್ಕೊಳ್ಳೋದಕ್ಕೆ ಈ ಫೀಚರ್ ಯೂಸ್ ಆಗುತ್ತೆ.
ಹೆಲ್ಪ್ ಆಗುತ್ತೆ. ಇನ್ನು ನೀವು ನಂಬಲ್ಲ, ನಮ್ಮ ದೇಶದಲ್ಲಿ ಫೋನ್ ಕಳ್ಕೊಂಡಂಥ 99% ಜನಕ್ಕೆ ಫೋನ್ ಸಿಗೋದೇ ಇಲ್ಲ. ಎಲ್ಲೋ 1% ಜನ ಅವರಿಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಇದ್ದರೆ, ಪವರ್ಫುಲ್ ವ್ಯಕ್ತಿಗಳಾಗಿದ್ದರೆ, ಒಳ್ಳೆ ಕಾಂಟ್ಯಾಕ್ಟ್ ಇದ್ದರೆ ಅಂಥವ್ರಿಗೆ ಫೋನ್ ಸಿಗುತ್ತೆ. ಅದರಲ್ಲೂ ಮೆಜಾರಿಟಿ ಆಫ್ ದ ಜನ, ಮೋಸ್ಟ್ಲಿ ಒಂದು 70-80% ಜನ ಅಂತಲೇ ಬೇಕಾದ್ರೆ ಅನ್ಬೋದು, ಯಾರು ಕೂಡ ಅವ್ರ ಫೋನ್ ಕಳ್ಕೊಂಡ್ಮೇಲೆ ಅದನ್ನು ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ. FIR ಆಗಲಿ ಕಂಪ್ಲೇಂಟ್ ಆಗಲಿ ಮಾಡೋದೇ ಇಲ್ಲ ಮೆಜಾರಿಟಿ ಆಫ್ ದ ಜನ. ಅದರಲ್ಲೂ ಕಂಪ್ಲೇಂಟ್ ಕೊಟ್ಟರೂ ಸಹ, ನಿಮಗೆ FIR ಮಾಡಿದ್ರೂ ಸಹ ನಿಮಗೆ ಫೋನ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದರಲ್ಲೂ ಕೆಲವು ಜನ ಕೇಳಿದ್ನಲ್ಲ, ಕಾಂಟ್ಯಾಕ್ಟ್ ಇದ್ದರೆ ಪಕ್ಕಾ ಸಿಗುತ್ತೆ, ಆಯಿತಾ. ಈ ಪೊಲೀಸ್ಗಳಿಗೆ ಫೋನ್ನ ಹುಡುಕುವಂಥದ್ದು ಕಷ್ಟ ಅಲ್ಲ, ತುಂಬ ಈಸಿ. ನಿಮ್ಮ ಫೋನ್ ಸ್ವಿಚ್ ಆನ್ ಆದರೆ ಸಾಕು, ಯಾವ ಜಾಗದಲ್ಲಿದೆ, ಯಾರ ಹತ್ರ ಇದೆ, ಸಿಮ್ ಯಾರು ಹಾಕಿದರೆ, ಯಾವ ಸಿಮ್ ಹಾಕಿದರೆ, ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಈ ಪೊಲೀಸ್ಗಳಿಗೆ ಮತ್ತು ಈ ನೆಟ್ವರ್ಕ್ ಪ್ರೊವೈಡರ್ಗಳಿಗೆ. ಈ ಜಿಯೋ, ಏರ್ಟೆಲ್ ಇದಾರಲ್ವಾ, ಸೊ ಅವ್ರಿಗೆಲ್ಲ ತುಂಬ ಇಂಟರ್ನಲ್ಲಿ ಕೊಲಾಬ್ರೇಷನ್ ಇರುತ್ತೆ. ಸೊ ಹುಡುಕುವಂಥ ತುಂಬ ಈಸಿ. ಬಟ್ ಯಾರು ಕೂಡ ಪೊಲೀಸ್ಗಳು ಅಷ್ಟು ಎಫರ್ಟ್ ಹಾಕೋದಕ್ಕೆ ಹೋಗಲ್ಲ, ಆಯಿತಾ. ಅಷ್ಟೊಂದು ಸ್ಟ್ರಿಕ್ಟ್ ಆಗಿಲ್ಲ ನಮ್ಮ ದೇಶದಲ್ಲಿ. ಇನ್ನು ಯಾರು ಕೂಡ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ. ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಒಂದು ಫೋನ್ ಕಳ್ಕೊಂಡಿದ್ದಾರೆ, ಎತ್ತುಬಿಟ್ಟಿದ್ರು BMTC ಬಸ್ಸಲ್ಲಿ 2015 ಇಸ್ವಿಯಲ್ಲಿ. ಕಷ್ಟಪಟ್ಟು 6,000 ಕೊಟ್ಟು ತೊಗೊಂಡಿದ್ದೆ ಗುರು ನಾನು ಆ ಟೈಮಲ್ಲಿ. ನಂದು ಬಿಗಿನಿಂಗ್ ಇಂಜಿನಿಯರಿಂಗ್ ಮುಗಿದಿತ್ತು, ಆಗ ಬಿಗಿನಿಂಗ್ ಆಫ್ ದ ಡೇಯಲ್ಲಿ ಹೊಟ್ಟೆ ಉರಿತಾ ಇದೆ, ಆಯಿತಾ. ಬಸ್ಸಲ್ಲಿ ಹತ್ತಿದ್ದೀನಿ, ರಶ್ ಇದೆ ಬಸ್ಸು. ನಾನು ಸುಂಕದ ಕಟ್ಟೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸುಂಕದ ಕಟ್ಟೆಯಿಂದ ಮೆಜೆಸ್ಟಿಕ್ ಬಂದು, ಮೆಜೆಸ್ಟಿಕ್ಕಿಂದ ನಾನು ಇದ್ರ ಹತ್ರ ಇಲ್ಲಿ ದೊಂಬ್ಳೂರು ಹತ್ರಕ್ಕೆ ಹೋಗ್ಬೇಕಾಗಿತ್ತು. ದೊಂಬ್ಳೂರು ಬ್ರಿಡ್ಜ್ ಹತ್ರ ಅಲ್ಲಿದ್ದು. ಸೊ ಇಷ್ಟು ಹತ್ತತ್ರ 1.5 ಗಂಟೆ ಓಡಾಡುವೆ. ಮೆಜೆಸ್ಟಿಕ್ ಇಳ್ಕೊಂಡೆ, ಇನ್ನೊಂದು ಬಸ್ ಹತ್ತಿದೆ. ಅದು ಬಸ್ ನಂಬರ್ 333 ಅಂತ ಮರ್ತೋಗಿದೆ. ಸೊ ಬಸ್ ಹತ್ತಿ ಒಳಗೆ ಹೋಗ್ತೀನಿ, ಫೋನ್ ಇಲ್ಲ. ನಂತರ ಅದೃಷ್ಟಕ್ಕೆ 2 ಫೋನ್ ಇತ್ತು, ಆಯಿತಾ. ಇನ್ನೊಂದು ಫೋನ್ ಇತ್ತು ಬ್ಯಾಕಪ್ಪು, ಸೋನಿ K800i ಅಂತ. ಅದರಿಂದ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಸ್ವಿಚ್ ಆಫ್ ಪಟ್ ಅಂತ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಿಗೆ ಸ್ವಿಚ್ ಆಫು. ಹೆಲ್ಪ್ಲೆಸ್, ಆಯಿತಾ. ಯಾರನ್ನು ಕೇಳಲಿ, ಫೋನ್ ನೋಡಿದ್ರ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಮುಖ ನೋಡ್ತಾ ಇದ್ದಾರೆ. ಒಂಥರ ಒಂದು ಹೆಲ್ಪ್ಲೆಸ್. ನನಗೆ ಕಷ್ಟಪಟ್ಟು ತೊಗೊಂಡು, ಏನು ಗೊತ್ತಾ, ಬಿಡು ಈಗಾದರೆ ಬಿಡು ಹೋಗ್ಲಿ ಗುರು ಅಂತ ಅಂದ್ಬಿಡ್ತೀವಿ. ಏನಕ್ಕೆ ಅಂದರೆ ಎಲ್ಲ ಚೆನ್ನಾಗಿರೋದ್ರಿಂದ. ಆ ಟೈಮಲ್ಲಿ ಕಷ್ಟಪಡ್ತಿರೋ ಟೈಮಲ್ಲಿ ಒಂದೊಂದು ರೂಪಾಯಿ ಕೂಡ ತುಂಬ ಬೆಲೆ ಗೊತ್ತಿರುತ್ತೆ, ವ್ಯಾಲ್ಯೂ ಗೊತ್ತಿರುತ್ತೆ, ನಮಗೆ ಮ್ಯಾಟ್ರ್ ಆಗ್ತಿರುತ್ತೆ ದುಡ್ಡದು. ತುಂಬ ಕಷ್ಟ, ಆಯಿತಾ. ಸೊ ಆ ರೀತಿ ಆದಾಗ ಹೆವಿ ಬೇಜಾರಾಗ್ಬಿಡುತ್ತೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, ಎಲ್ಲಿ ಕಳ್ಕೊಂಡ್ರಿ ಅಂತ ಕೇಳಿದ್ರು. ನಾನು ನೋಡ್ರೆ ಮೆಜೆಸ್ಟಿಕ್ ಕಳ್ಕೊಂಡ್ರೆ, ನಾನು ಮನೆ ಹತ್ರ ಕಂಪ್ಲೇಂಟ್ ಕೊಡೋಕೆ ಹೋಗಿ ಹೋಗಿ ಮೆಜೆಸ್ಟಿಕ್ಕಲ್ಲಿ ಕೊಡಬೇಕು ಅಂತ. ಯಪ್ಪ ದೇವ್ರೆ, ಎಲ್ಲಿ ಕಳ್ಕೊಂಡ್ರಿ ಆ ಒಂದು ಜ್ಯೂರಿಸ್ಟಿಕ್ಷನಲ್ಲೇ ಕೊಡ್ಬೇಕಂತೆ. ಇದ್ಯಾವ ಕರ್ಮ ಗುರು. ಆಮೇಲೆ ಅವರು ಆಯಿತು ನಿಮ್ದು IMEI ನಂಬರ್ ಬರೆದೋಗಿ ಅಂದರು. FIR ಇಲ್ಲ, ಏನೂ ಇಲ್ಲ. ನಾನು ಅಷ್ಟೇ ನನಗೆ ಗೊತ್ತಿಲ್ಲ ಆಗ ಟೈಮಲ್ಲಿ. IMEI ನಂಬರ್ ಬರದೆ, ಹೆಸರು ಬರದೆ, ಫೋನ್ ನಂಬರ್ ಬರದೆ ಹೋದೆ. ಇನ್ನೇನು ಮಾಡ್ತೀರಾ? ಹೆಲ್ಪ್ಲೆಸ್ನೆಸ್. ಮೋಸ್ಟ್ಲಿ ಆ ಟೈಮಲ್ಲಿ FIR ಹಾಕಿದ್ರೆ ಸ್ವಲ್ಪ ನಂದು ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದ್ದಿದ್ರೆ, ಕಾಂಟ್ಯಾಕ್ಟ್ಸ್ ಎಲ್ಲ ಚೆನ್ನಾಗಿದ್ರೆ ಹುಡ್ಕೊಡೋರೇನು, ಆಯಿತಾ. ಏನು ಮಾಡೋಕ್ಕಾಗಲ್ಲ. ಈಗೆಲ್ಲ 6,000 ರೂಪಾಯಿ ಫೋನ್ ಅಂದರೆ ಜನ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಹಂಗೆ ಆಗ್ಬಿಟ್ಟಿದೆ. ಈಗ 6,000 ರೂಪಾಯಿಗೆ ಬೆಲೆನೂ ಇಲ್ದಂಗೆ ಹೋಗಿದೆ, ಆಯಿತಾ. ಕೆಲವು ಜನಕ್ಕೆ ಬೆಲೆ ಇರುತ್ತೆ, ಬಟ್ ಈಗ ಬರೀ 6,000 ರೂಪಾಯಿ ಫೋನ್ ಹೋಗಿ ಸುಮ್ಮನೆ ಮನೆಗೆ ಅಂತಾರೆ ಪೊಲೀಸ್ಗಳು. ಬಟ್ ನೆಟ್ವರ್ಕ್ ಪ್ರೊವೈಡರ್ಗಳು ತುಂಬ ಈಸಿಯಾಗಿ ಇದನ್ನು ಹುಡುಕ್ಬೋದು. ಪೊಲೀಸ್ಗಳು ತುಂಬ ಆರಾಮಾಗಿ ಹುಡುಕ್ಬೋದು. ಹೇಳಿದ್ನಲ್ಲ, ನಿಮಗೆ ಕಾಂಟ್ಯಾಕ್ಟ್ ಇದ್ದರೆ, ನಿಮಗೆ ಗೊತ್ತಿರೋರು ಒಳಗಡೆ ಇದ್ದರೆ ಸಖತ್ ಬೇಗ ಒಂದು ದಿನದಲ್ಲಿ ಫೋನ್ನ ಹುಡುಕ್ಸ್ಕೊಡ್ತಾರೆ. ಮತ್ತು ಪ್ರತಿ ಸಲ ನೀವು ನಿಮ್ಮ ಫೋನ್ನ ಕಳ್ಕೊಂಡ್ರೆ ನೀವು FIR ಮಾಡುವಂಥದ್ದು ಮ್ಯಾಂಡೇಟ್ರಿ, ಆಯಿತಾ. ನಿಮ್ಮ ಫೋನ್ ಕಳೆದೋಗಿದೆ ಅಂತ ಒಂದು ಒಳ್ಳೆ ವಿಷಯ ಅದು, ಆಯಿತಾ. ನಿಮ್ಮ ಫೋನ್ ಸಿಕ್ಕವನು ಕದ್ದವನು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ನಿಮಗೇನು ತೊಂದರೆ ಇಲ್ಲ. ನೀವು FIR ಮಾಡ್ಬಿಟ್ಟು, ನಾನು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನ ಫೋನ್ ಕಳೆದೋಗಿದೆ ಅಂದ್ಬಿಟ್ಟು ನೀವು ಸೇಫ್ ಆಗ್ಬೋದು. ಸೊ ಪ್ರತಿ ಸಲ ನೀವು ಫೋನ್ ಕಳ್ಕೊಂಡ್ರೆ ಒಂದು ಕಂಪ್ಲೇಂಟ್ ಹಾಕಿ. ಮತ್ತು CEIR ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನಿಮ್ಮ ಫೋನ್ನ ರಿಪೋರ್ಟ್ ಮಾಡ್ಬೋದು. ನೀವು ಈ ರೀತಿ ಕಳೆದೋಗಿದೆ ಅಂದ್ಬಿಟ್ಟು FIR ಕಾಪಿ ಅಪ್ಲೋಡ್ ಮಾಡಿ IMEI ನಂಬರಲ್ಲಿ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಫೋನ್ ಇನ್ ಕೇಸ್ ನೆಕ್ಸ್ಟ್ ಏನಾದರೂ ಸಿಕ್ತು ಅಂದರೆ. ಸೊ ಆನ್ಲೈನಲ್ಲಿ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ಬೋದು. ಸೊ ಎಲ್ಲ ಫೀಚರ್ ಇದೆ. ಬಟ್ ಸ್ಟಿಲ್ ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಈ ಫೀಚರ್ ತಂದುಬಿಟ್ರೆ, ನಾವೇ ಹುಡ್ಕೊಬೋದಾದಂಥ ಫೀಚರ್ ತಂದುಬಿಟ್ರೆ, ನಾವು ಈ ಪೊಲೀಸ್ಗಳಿಗೆ, ಈ ನೆಟ್ವರ್ಕ್ ಪ್ರೊವೈಡರ್ಗಳಿಗೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಸ್ಟಿಲ್ ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕಾಗುತ್ತೆ. ಈ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಫೈಂಡ್ ಮೈ ಫೀಚರ್ ಏನಿದೆ, ಆಪಲಲ್ಲಿ ಫೈಂಡ್ ಮೈ ಫೀಚರು, ಇದರಲ್ಲಿ ಫೈಂಡ್ ಮೈ ಡಿವೈಸು ಈಗ ಏನೇನೋ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹೆಸರನ್ನು, ಅದನ್ನೆಲ್ಲ ಪ್ರೀ ಇನ್ಸ್ಟಾಲ್ ಮಾಡಿಟ್ಕೊಂಡಿರಿ.
ಮತ್ತು ಈ ಕೆಲವೊಂದು ಅಪ್ಲಿಕೇಶನ್ ಹೇಳಿದೆ ಫೇಕ್ ಪವರ್ ಆಫು ಅವು ಇವು ಅಪ್ಲಿಕೇಶನ್ಗಳು ಬರ್ತವೆ, ಅವೆಲ್ಲ ಸೇಫ್ಟಿ ಮುಂಚೆ ಹಾಕಿಟ್ಕೊಂಡಿರಿ. ಕೆಲವೊಂದು ಟೈಮು ಎಮರ್ಜೆನ್ಸಿ ನಿಮಗೆ ಲಕ್ ಚೆನ್ನಾಗಿದ್ರೆ ಫೋನ್ಗಳು ಸಿಗ್ಬೋದು. ಇದಿಷ್ಟು ಒಂದು ಸಣ್ಣ ಇನ್ಫಾರ್ಮೇಷನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ನಿಮಗೂ ಕೂಡ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.